ಹಲೋ ಎವ್ರಿವನ್, ವೆಲ್ಕಮ್ ಟು ಫೋಟೋಸಿಂಥಸಿಸ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ IB ಜಾಬ್ ಮತ್ತು ಅದ್ರ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಇಂಟರ್ವ್ಯೂ ಪ್ರೊಸೆಸ್ ಹೇಗೆ ಅನ್ನೋದು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿನ್ನೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಟೈರ್ 2 ರಿಸಲ್ಟ್ಸ್ ಬಂತು. ಯಾರ್ಯಾರು ಟೈರ್ 2ನ ಕ್ವಾಲಿಫೈ ಆಗಿ ಇಂಟರ್ವ್ಯೂ ಪ್ರೊಸೆಸ್ಗೆ ಕ್ವಾಲಿಫೈ ಆಗಿದ್ದೀರಾ ಅವರೆಲ್ಲರಿಗೂ ಹಾರ್ಟ್ಫುಲಿ ಕಂಗ್ರ್ಯಾಚುಲೇಷನ್ಸ್. ಮತ್ತು ನಮ್ಮ ಕರ್ನಾಟಕದಲ್ಲಿ ಏನು ಕೊರತೆ ಇತ್ತಂದರೆ, ಯಾರು IB ಪ್ರೊಸೆಸ್ ಇಂಟರ್ವ್ಯೂ ಹೇಗೆ ನಡೆಯುತ್ತೆ, ಯಾವ್ಯಾವ ಪ್ರೊಸೆಸ್ ಏನಿಗಿರುತ್ತೆ ಮತ್ತು IB ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲೂ ಯಾರೂ ನೀಡಿರಲಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಪ್ರೋಸೆಸ್ ಹೇಗಿರುತ್ತೆ, ನಿಮ್ಗೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಡ್ರೆಸ್ ಕೋಡ್ ಏನು, ಇಂಟರ್ವ್ಯೂಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ. ಮತ್ತು ಏನು ನಾನು ಡಿಸ್ಕಸ್ ಮಾಡ್ತೀನಿ, ಇಟ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ಪಾಸ್ಟ್. ಈಗ ಏನು ನಡೆದಿದೆ, ACIO ಇಂಟರ್ವ್ಯೂ ಮತ್ತು ಪ್ರೀವಿಯಸ್ ಇಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರಲ್ಲ, ಆ ಒಂದು ಕ್ಯಾಂಡಿಡೇಟ್ಸ್ ಮೇಲೆ ಎಕ್ಸ್ಪೀರಿಯನ್ಸ್, ಅವರೊಂದು ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡಿ ಹೇಗೆ ಕೇಳ್ತಾರೆ ಅಂತ ನಾನು ನಿಮ್ಮ ಮುಂದೆ ಈಗ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇಂಟರ್ವ್ಯೂ ಪ್ರೋಸೆಸ್ ಆಗೋ ಗಂಟನೂ ನಿಮಗೆ ಪ್ರತಿ ಸ್ಟೆಪ್ಪಲ್ಲೂ ನಾವು ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ನಿಮಗೆ ಎಲ್ಲ ಥರದ್ದು ನಾವು ಹೆಲ್ಪ್ ಮಾಡ್ತೀವಿ, ಇಂಟರ್ವ್ಯೂ ಪ್ರೋಸೆಸ್ಸಿಂದ ಹಿಡಿದು ಎಲ್ಲ ಗಂಟನೂ. ಓಕೆನಾ? ಸೊ ಕಮಿಂಗ್ ಟು ದ ಪಾಯಿಂಟ್, IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಇದು ಯಾವೊಂದು ಅಡಿಯಲ್ಲಿ ಬರುತ್ತೆ? ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕರಿತೀವಿ. IB ಅಂದ್ರೇನು? ಇಂಟೆಲಿಜೆನ್ಸ್ ಬ್ಯೂರೋ. ನಾವು ಏನು ಈ ಒಂದು ಡಿಪಾರ್ಟ್ಮೆಂಟ್ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ, ಮೇಜರ್ಲಿ ವಿ ಕಾನ್ಸಂಟ್ರೇಟ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ. ಓಕೆನಾ? ನ್ಯಾಷನಲ್ ಸೆಕ್ಯೂರಿಟಿ. ಸೊ ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕು, ಏನೇನು ಒಂದು ಕೆಲಸ ಇರುತ್ತೆ ಇದರೊಳಗೆ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಾವು ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದರೆ, ರಾಷ್ಟ್ರೀಯ ಭದ್ರತೆ ಅಂತ ಬಂದಾಗ ನೋಡಿದಾಗ ನಮಗೆ ರಾಷ್ಟ್ರಕ್ಕೆ ಯಾರು ಥ್ರೆಟನ್ ಮಾಡೋದು, ಮೇಜರ್ಲಿ ಟೆರರಿಸ್ಟ್ ಆಗಿರ್ಬೋದು, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ಸ್ ಆಗಿರ್ಬೋದು, ಮತ್ತು ಈಗ ಹೆಚ್ಚುತ್ತಿರುವ ಸೈಬರ್ ಕ್ರೈಮ್ ಅಟ್ಯಾಕ್ಸ್. ಓಕೆನಾ? ಈ ಥರ ಅಲ್ಲ, ಇದೇ ಥರ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಇದೆ. ಆ ಒಂದು ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡೋದೇ ನಮ್ಮ ಕೆಲಸ. ಓಕೆನಾ? ನಾವು ನೀಟಾಗಿ ಸ್ಪೈಗಳ ಥರನೇ ವರ್ಕ್ ಮಾಡಬೇಕು. ಒಂದೊಂದು ಸಿಚುವೇಷನಲ್ಲಿ ಹೇಗಿರುತ್ತೋ ಹಾಗೆ ವರ್ಕ್ ಮಾಡಬೇಕು. ಸೊ ಅದೇ ಥರ ಪರ್ಟಿಕ್ಯುಲರ್ಗೆ ನಮ್ಮ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಬಂದರೆ, ನಾವು ಏನಿಲ್ಲ, ನಮ್ದು ಯಾವಾಗಲೂ ಅಸಿಸ್ಟೆಂಟ್ ಮಾಡೋ ಕೆಲಸ ಇರುತ್ತೆ. ಈಗ ಪೊಲೀಸವ್ರಿಗೆ ಅಲ್ಲಿ ಲೋಕಲ್ ಇರೋ ಒಂದು ಕೇಸ್ ಆಗಿರುತ್ತೆ, ಆ ಲೋಕಲ್ ಪೊಲೀಸ್ಗೆ ಅಸಿಸ್ಟೆಂಟ್ ಮಾಡೋದಾಗಿರ್ಬೋದು, ಅಥವಾ ACIO ನಮ್ಮ ಮೇಲ್ ಆಫೀಸರ್ಸ್ಗೆ ಅಸಿಸ್ಟ್ ಆಗಿರ್ಬೋದು, ಆ ಒಂದು ಡೇಟಾ ಅಂದರೆ ಆ ಒಂದು ಕೇಸ್ ರಿಲೇಟೆಡು, ಈ ಥರ ಒಂದು ಜಾಬ್ ಇರುತ್ತೆ. ಓಕೆನಾ? ಇನ್ನು ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ, ಎಲ್ರಿಗೂ ಕೊರತೆ ಇತ್ತು, ಏನು ತೊಂದರೆ ಇತ್ತು, ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡಿ. ಬೇಸಿಕ್ಕು 21,700 69,000 ಗಂಟೆ ನಮಗೆ ಬೇಸಿಕ್ ಇರುತ್ತೆ. ಎಷ್ಟು ಇರುತ್ತೆ ಬೇಸಿಕ್ ಪೇ? 69,000 ಗಂಟೆ. ಓಕೆನಾ? ನಮ್ಮದು ಸರ್ವಿಸ್ ಆಗ್ತಿದ್ದಂಗೆ ಈ ಬೇಸಿಕ್ ಪೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು DA ಇರುತ್ತೆ, ಹೌಸ್ ರೇಟ್ ಅಲೋವೆನ್ಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸ್ ಇರುತ್ತೆ, ಮತ್ತು ಸ್ಪೆಷಲ್ ಸೆಕ್ಯೂರಿಟಿ ಅಲೋವೆನ್ಸ್ ಅಂತ ಕೊಡ್ತಾರೆ. ಓಕೆನಾ? ಇಲ್ಲಿ ಅದಕ್ಕೆ ಈ ಒಂದು ಕೆಲಸಕ್ಕೆ. ಮತ್ತು ಇನ್ನೊಂದೇನೆಂದರೆ, ಇದಕ್ಕೆ ನಾರ್ಮಲ್ ಗೌರ್ಮೆಂಟ್ ಜಾಬ್ಗೆ 12 ಮಂತ್ಸ್ ಸ್ಯಾಲ್ರಿ ಆದರೆ, ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಸ್ಪೆಷಲಿ IB ಅವ್ರಿಗೆ 13 ಮಂತ್ಸ್ ಸ್ಯಾಲ್ರಿ, ಅಂದರೆ ಜಾನ್ ಅಥವಾ ಡಿಸೆಂಬರ್ ಮಂತಲ್ಲಿ ನಿಮಗೆ ಡಬಲ್ ಸ್ಯಾಲ್ರಿ ಆಗುತ್ತೆ. ಓಕೆನಾ? ಯಾಕಂದರೆ ಆ ಜಾಬ್ ರೋಲ್ ಹಂಗಿದೆ, ಅದಕ್ಕೋಸ್ಕರ ನಿಮಗೆ ಗೌರ್ಮೆಂಟು ಹಾಗೆ ಪೇ ಮಾಡುತ್ತೆ. ಇದಿಷ್ಟು ಜಾಬ್ ಸ್ಯಾಲ್ರಿ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ಯಾಕಂದರೆ ಸ್ಯಾಲ್ರಿ ನಾವು ಎಲ್ಲೋದ್ರೂ ನಾವು ಸ್ಯಾಲ್ರಿ ಕೊಡ್ತಾರೆ. ಯಾಕಂದರೆ ಗೌರ್ಮೆಂಟ್ ಕೆಲಸ ಅಂತಂದರೆ ನಮಗೆ ಒಳ್ಳೆ ಸ್ಯಾಲ್ರಿನೇ ಇರುತ್ತೆ. ನಾವು ಫೋಕಸ್ ಮಾಡ್ಕೋಬೇಕೇನು, ನಮ್ಮ ಇಂಟರ್ವ್ಯೂ ಮೇಲೆ ಫೋಕಸ್ ಮಾಡಬೇಕು, ಸ್ಯಾಲ್ರಿ ಮೇಲೆ ಕಡಿಮೆ ಮಾಡಿ. ಜಸ್ಟ್ ಒಂದು ಐಡಿಯಾ ಬರಲಿ ನಿಮಗೆ ಅಂತ ನಾನು ಹೇಳಿದೆ. ಓಕೆನಾ? 40,000 ಟೋಟಲಾಗಿ ಸಿಗುತ್ತೆ. ಅದು ಒಂದೊಂದು ಸಿಟಿ ಮೇಲೆ ವೇರಿ ಆಗುತ್ತೆ, ಬಟ್ ಯು ವಿಲ್ ಬಿ ಹ್ಯಾವಿಂಗ್ ಅ ಗುಡ್ ಸ್ಯಾಲ್ರಿ. ನೆಕ್ಸ್ಟ್ ಬರೋದಾದರೆ, ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು, ನಾವು ಇಂಟರ್ವ್ಯೂ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡ್ಕೊಂಡಿರ್ಬೇಕಂದ್ರೆ, ನಮಗೆ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಅಂದರೆ ಯಾವುದು? ಆಧಾರ್ ಆಗಿರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು. ಇವು ಮೂರೂ ಇಟ್ಕೊಬಂದಿರಿ. ಓಕೆನಾ? ನಿಮ್ಮದು ಬೇಸಿಕ್ ಡಾಕ್ಯುಮೆಂಟ್ಸ್ ಏನು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID ಇವೆಲ್ಲ ನಿಮ್ಮ ಹತ್ರ ಖಂಡಿತ ಇರಲಿ. ಯಾವ್ದಾದ್ರು ಒಂದನ್ನು ಕೊಡಬೇಕು. ನಾವು ಆಧಾರ್ ಅಥವಾ ಯಾವ್ದು ನಮ್ಮ ಹತ್ರ ಪರ್ಫೆಕ್ಟಾಗಿ ಡೀಟೇಲ್ಸ್ ಎಲ್ಲ ನಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಮೆನ್ಷನ್ ಆಗಿದೆಯೋ ಅದ್ರ ಪ್ರಕಾರ ನಾವು ಕೊಡೋಣ. ನೆಕ್ಸ್ಟು 10th ಮಾರ್ಕ್ಸ್ ಕಾರ್ಡ್ ಬೇಕು, 12th ಮಾರ್ಕ್ಸ್ ಕಾರ್ಡ್ ಬೇಕು, ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಸ್. ಓಕೆನಾ? ಹೈಯರ್ ಗ್ರ್ಯಾಜುಯೇಷನ್ ಯಾವ್ದು ಮಾಡಿರ್ತೀರಾ ಆ ಒಂದು ಡಾಕ್ಯುಮೆಂಟ್ಸ್ ಬೇಕು. ಮತ್ತು SC ST OBC EWS ಈ 4 ಕ್ಯಾಟಗರಿಗೆ OBC ಅವ್ರಿಗೆ ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಬೇಕು. EWS ಅವ್ರಿಗೆ ಅವ್ರ ಸರ್ಟಿಫಿಕೇಟ್ ಬೇಕು. ಮತ್ತು SC ST ನಿಮ್ಗೆ ಏನು ಸರ್ಟಿಫಿಕೇಟ್ ಇರುತ್ತೆ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಆ ಒಂದು ಸರ್ಟಿಫಿಕೇಟು ಡೆಫಿನೆಟ್ಲಿ ನಿಮಗೆ ಬೇಕೇ ಬೇಕು. ನೆಕ್ಸ್ಟ್ ಇದೆಲ್ಲ ಆದರೆ ಎಕ್ಸ್ ಸರ್ವಿಸ್ ಮ್ಯಾಮ್ ಆಗಿದ್ದರೆ, ಮತ್ತು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್, ನಿಮ್ಗೆ ಏನಾದ್ರು ಸ್ಪೋರ್ಟ್ಸಲ್ಲಿ ನೀವು ಅಚೀವ್ ಮಾಡಿದರೆ, ಈಗ ಸ್ಟೇಟ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನೀವು ಕಾಂಪಿಟೇಷನ್ ಮಾಡಿದರೆ, ಆ ಥರದೊಂದು ಸರ್ಟಿಫಿಕೇಟ್ಸ್ನ ನೀವು ತರಬೇಕು. ಆಮೇಲೆ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ, ಇವಾಗ ಏನಾದರೂ ಯಾವ್ದಾದ್ರು ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರೆ, ನೀವು ಆ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ನೀವು NOC ತಗೋಬರ್ಬೇಕು. ಓಕೆನಾ? ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ.
ಸೊ ಆ ಒಂದು ಎನ್ ಒ ಸಿನ ತೊಗೊಬರ್ಬೇಕು. ಮತ್ತು ಇದೆಲ್ಲ ಏನಾದರೂ ನಿಮ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದ್ರೆ ಅಂಥದ್ದೊಂದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಬನ್ನಿ. ಇದಾದಮೇಲೆ ಇದೆಲ್ಲ ಇಷ್ಟು ಬೇಸಿಕ್ ಆದರೆ ನಿಮ್ಮ ಎರಡು ಸೆಟ್ಟು ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಸಿ ಮತ್ತು ಅದನ್ನು ಅಸಿಸ್ಟೆಡ್ ಮಾಡಿಸ್ಬೇಕು. ಸೆಲ್ಫ್ ಅಸಿಸ್ಟೆಡ್ ಫೋಟೋ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್ ಮೆನ್ಷನ್ಡ್ ಅಬೋವ್. ಈ ಎರಡು ಸೆಟ್ಟು ಓಕೆನಾ. ಇಂಟರ್ವ್ಯೂ ಆದಮೇಲೆ ಈಸ್ಕೊಳ್ತಾರೆ. ಇಂಟರ್ವ್ಯೂ ಆದಮೇಲೆ ಇಂಟರ್ವ್ಯೂ ಆದಮೇಲೆ ನಮ್ಮ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಇದನ್ನೆಲ್ಲ ಈಸ್ಕೊಳ್ತಾರೆ. ಒರಿಜಿನಲ್ನ ವೆರಿಫೈ ಮಾಡ್ತಾರೆ ಮತ್ತು ಒರಿಜಿನಲ್ ನಮಗೆ ವಾಪಸ್ ಕೊಟ್ಟು 2 ಸೆಟ್ಟು ಸೆಲ್ಫ್ ಅಸಿಸ್ಟೆಡ್ ಕಾಪೀಸ್ನ ಅವರು ಈಸ್ಕೊಳ್ತಾರೆ. ಓಕೆನಾ. ಇದು ಮಸ್ಟ್ ಆ್ಯಂಡ್ ಶುಡ್ಡು, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಫೋಟೋಗ್ರಾಫ್ನ ತರಬೇಕು. ಒಂದು 10 ಫೋಟೋಗ್ರಾಫ್ನ ತಂದಿರಿ, ಒಂದು 4ರಿಂದ 5 ಕೇಳ್ತಾರೆ, ಬಟ್ ನಮ್ಮ ಹತ್ರ ಎಕ್ಸ್ಟ್ರಾ ಇರಲಿ. ಓಕೆನಾ. 10 ಫೋಟೋಗ್ರಾಫ್ಸ್ ಇರಬೇಕು. ರೀಸೆಂಟಾಗಿ ತೊಗೊಂಡಿರೋಂಥ ಒಂದು ಫೋಟೋಗ್ರಾಫ್ ಇನ್ನೂ ಯಾರೂ ತೆಗ್ಸಿಲ್ಲ, ದಯವಿಟ್ಟು ಈಗಾದರೂ ಹೋಗಿ ತೆಗ್ಸಿ ತೊಗೊಬನ್ನಿ. ಮತ್ತು ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಇರಬೇಕು. ವೈಟ್ ಬ್ಯಾಕ್ಗ್ರೌಂಡ್, ಯಾಕಂದರೆ ಪ್ರಿಫರಬಲ್ ಎಲ್ಲನೂ ಅದೇನೆ. ಕಾಲ್ ಲೆಟರ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ನಿಮ್ಗೆ ಏನು ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಅದನ್ನು ಜೆರಾಕ್ಸ್ ತೊಗೊಬನ್ನಿ. ಅದು ಬಿಟ್ಟರೆ ನಿಮಗೆ ಪ್ರಿಂಟ್ಔಟ್ ಆಫ್ SSQ ಅಥವಾ AF ಅಂತ ಕರಿತೀವಿ. ಈ SSQ ಅಂದರೆ ಏನು, ಅದರೊಳಗೆ SSQ ಅಂತ ಒಂದು ಫಾರ್ಮಲ್ಲಿ ನಮ್ಮ ಬಗ್ಗೆ, ನಮ್ಮ ಡೀಟೇಲ್ಸು, ನಮ್ಮ ಬ್ಯಾಕ್ಗ್ರೌಂಡು ಅದನ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ಆ ಒಂದು ಫಿಲ್ ಮಾಡಿರೋಂಥ ಒಂದು ಡಾಕ್ಯುಮೆಂಟ್ನು ನೀವು ಪ್ರಿಂಟ್ಔಟ್ ತೊಗೊಬರಬೇಕು. ಮತ್ತು ಈ ಎಲ್ಲ ಒಂದು ಡಾಕ್ಯುಮೆಂಟ್ಸು ಅಥೆಂಟಿಕ್ ಆಗಿರಬೇಕು. ಯಾವುದೇ ಥರ ಫೋರ್ಜರಿ ಆಗಲಿ ಡೂಪ್ಲಿಕೇಟ್ ಆಗಲಿ ಮಾಡ್ಕೊಂಡು ತೊಗೊಬರ್ಬೇಡಿ. ಯಾಕಂದರೆ ಇನ್ ಕೇಸ್ ಅದೇನಾದ್ರು ಅಥೆಂಟಿಕ್ ಇಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಯು ವಿಲ್ ಬಿ ಜೈಲ್ಡ್. ಓಕೆನಾ. ಯು ವಿಲ್ ಬಿ ಡೈರೆಕ್ಟ್ಲಿ ಜೈಲ್ಡ್. ಯಾಕಂದರೆ ಡಾಕ್ಯುಮೆಂಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಅಥಾರಿಟಿಯಿಂದ ಅಥೆಂಟಿಕ್ ಆಗಿ ಇರಬೇಕು. ಮತ್ತು ಸೆಲ್ಫ್ ಅಸಿಸ್ಟೆಡ್ ಅಂತಂದರೆ ನೀವು ಗೋರ್ಮೆಂಟ್ ಸ್ಕೂಲ್, ಹೈಸ್ಕೂಲ್ ಟೀಚರು ಅಥವಾ ನಿಮ್ಮ ಡಿಗ್ರೀಲಿ, ಓಕೆನಾ, ಡಿಗ್ರಿ ಕಾಲೇಜಲ್ಲಿ ಇರ್ತಾರಲ್ವ, ಗೋರ್ಮೆಂಟ್ ಟೀಚರ್ ಹತ್ರನೇ ಮಾಡಿಸ್ಕೊಬನ್ನಿ. ಯಾಕಂದರೆ ಗೋರ್ಮೆಂಟ್ ಟೀಚರು ಗೋರ್ಮೆಂಟ್ ಸೈನ್ ಅಥವಾ ಗೋರ್ಮೆಂಟ್ ಪ್ರಿನ್ಸಿಪಲ್ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅವರಿಂದ ನೀವು ಒಂದು ಡಾಕ್ಯುಮೆಂಟ್ಸ್ನ ಅಸಿಸ್ಟೆಡ್ ಮಾಡಿ ಇಟ್ಕೊಬನ್ನಿ. ಇದಿಷ್ಟು ಡಾಕ್ಯುಮೆಂಟ್ಸು ನೀವು ಇಂಟರ್ವ್ಯೂಗೆ ಕ್ಯಾರಿ ಮಾಡಲೇಬೇಕು. ನೆಕ್ಸ್ಟು ಇಂಟರ್ವ್ಯೂ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಾದ್ಮೇಲೆ ಯಾವ್ಯಾವ ಥರ ಡ್ರೆಸ್ ಕೋಡು, ಟೆಲಿಗ್ರಾಮಲ್ಲಿ ನೋಡ್ತಾ ಇದ್ರು ಡ್ರೆಸ್ ಕೋಡ್ ಯಾವ್ದು ಇರಬೇಕು ಏನಿರಬೇಕು ಅಂತ. ಸಿಂಪಲ್ ಆಗಿರುತ್ತೆ ನೋಡಿ. ಬಾಯ್ಸು ಪ್ಯಾಂಟು ಶರ್ಟ್ ಇರಬೇಕು, ಲೈಟ್ ಕಲರ್ ಶರ್ಟು ಡಾರ್ಕ್ ಪ್ಯಾಂಟು. ಓಕೆ. ಯಾಕಂದರೆ ಮ್ಯಾಚಿಂಗ್ ಇರಬೇಕು. ಮತ್ತು ಟೈ ಇರಬೇಕು. ಟೈ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಇನ್ ಕೇಸ್ ಯಾರ ಹತ್ರ ಆದರೂ ಬ್ಲೇಸರ್ ಐತೆ ಅಂದರೆ ನೀವು ಬ್ಲೇಸರ್ ಹಾಕೊಬನ್ನಿ. ನಿಮ್ಮ ಹತ್ರ ಬ್ಲೇಸರ್ ಇಲ್ಲ ಅಂತಂದರೆ ಇಟ್ಸ್ ಓಕೆ. ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಪ್ರಿಫರೇಬಲು. ಮತ್ತು ಶೂ ಪಾಲಿಸ್ಟು, ಶೇವ್ ಮಾಡಿರಬೇಕು, ಟ್ರಿಮ್ ಮಾಡಿರಬೇಕು. ಹೇರ್ ಕಟ್ಟು ಅಷ್ಟೇ ಫುಲ್ಲು ಫಾರ್ಮಲ್ ಆಗಿರಬೇಕು. ಮತ್ತು ಯಾವುದೇ ಥರ ಡಿಸೈನ್ಸ್ ಆಗಲಿ ಹೇರ್ ಸ್ಟೈಲ್ ಡಿಸೈನ್ಸ್ ಆಗಲಿ ಮಾಡ್ಕೋಬೇಡಿ. ನೀಟಾಗಿ ಯು ಶುಡ್ ಬಿ ಇನ್ ಅ ಫಾರ್ಮಲ್ ವೇ. ಓಕೆನಾ. ಒಂದು ಗೌರ್ಮೆಂಟ್ ಎಂಪ್ಲಾಯ್ ಹೆಂಗಿರಬೇಕು ಆ ಥರ ಒಂದು ಡ್ರೆಸ್ಅಪ್ ಆಗಿ ನೀವು ಬರಬೇಕು. ಯಾರ ಹತ್ರ ಬ್ಲೇಸರ್ ಇಲ್ಲ ನೋ ಪ್ರಾಬ್ಲಮ್, ಬ್ಲೇಸರ್ ಇಲ್ಲ ಅಂದ್ರೆ ಓಕೆ, ಬಟ್ ಇನ್ಶರ್ಟ್ ಮಾಡಿ ಫುಲ್ಲು ಫಾರ್ಮಲ್ಸಲ್ಲಿ ಇರಬೇಕು. ನೆಕ್ಸ್ಟ್ ಕಮಿಂಗ್ ಟು ಗರ್ಲ್ಸ್, ಯು ಕ್ಯಾನ್ ವೇರ್ ಸ್ಯಾರಿ ಅಥವಾ ಈ ಒಂದು ಬ್ಲೇಸರ್. ಓಕೆನಾ. ಇವೆಲ್ಟ್ರಲ್ಲಿ ಯಾವ್ದಾದ್ರು ಪ್ರಿಫರೇಬಲ್. ಬಿಕಾಸ್ ಲಾಸ್ಟ್ ಇಯರ್ ಅಷ್ಟೇ ಗರ್ಲ್ಸ್ ಎಷ್ಟೊಂದು ಜನ ಅಟೈರ್ ಸ್ಯಾರಿ ಇತ್ತು. ಬಟ್ ಈ ಇಯರ್ ACIOದಲ್ಲಿ ದೇ ವೇರ್ ವೇರಿಂಗ್ ಬ್ಲೇಸರ್ಸ್ ಆಲ್ಸೋ. ಇವೆರಡು ಓಕೆನಾ. ಇವೆರಡು ನಿಮಗೆ ಅಲೌಡ್ ಆಗಿರುತ್ತೆ. ಯಾವುದೇ ಥರ ಕನ್ಫ್ಯೂಷನ್ಸ್ ಬೇಡ. ಇವೆರಡರಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ನೀವು ಅದನ್ನು ಹಾಕೊಂಡು ಬರ್ಬೋದು, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಮತ್ತು ಬಿ ಕಾನ್ಫಿಡೆಂಟ್. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಅದು ಹೇಳಬೇಕು ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ. ಓಕೆನಾ. ಐರನ್ ಇರಬೇಕು, ಎಲ್ಲ ಥರ ಇರಬೇಕು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ ತಕ್ಷಣ ನೀವು ಕಾನ್ಫಿಡೆಂಟ್ ಆಗಿರೋಂಥ ಆ ಒಂದು ಅಪಿರಿಯನ್ಸ್ ನಿಮ್ಮಲ್ಲಿ ಬರಬೇಕು. ಸೊ ಯಾವುದು ನಿಮಗೆ ಸೂಟ್ ಆಗುತ್ತೆ, ಯಾವ ಕಲರ್ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಇಂಟರ್ವ್ಯೂ ಒನ್ ಟೈಮ್ 5ರಿಂದ 10 ನಿಮಿಷ ಅಷ್ಟೇ. ಆ ಒಂದು 5ರಿಂದ 10 ನಿಮಿಷಕ್ಕೆ ನೀವೇನೇನು ಪ್ರಿಪೇರ್ ಆಗಬೇಕು ಅದು ನಿಮ್ಮ ಡ್ರೆಸ್ ಸೆನ್ಸು ಮ್ಯಾಟರ್ ಆಗುತ್ತೆ. ಸೊ ಅದ್ರ ಮೇಲೂ ನೀವು ಫೋಕಸ್ ಮಾಡಲೇಬೇಕು. ಕಮಿಂಗ್ ಟು ದ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಂಟರ್ವ್ಯೂ ಪ್ರೋಸೆಸ್. ಓಕೆನಾ. ಇಂಟರ್ವ್ಯೂ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಪ್ಯಾನಲ್ ಇರುತ್ತೆ. ಒಂದು ಪ್ಯಾನಲಲ್ಲಿ 4 to 5 ಮೆಂಬರ್ಸ್ ಇರ್ತಾರೆ. ಓಕೆನಾ. 4 to 5 ಮೆಂಬರ್ಸ್ ಇರ್ತಾರೆ. ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸು ಇರ್ತಾರೆ, ಮೇಲ್ ಕ್ಯಾಂಡಿಡೇಟ್ಸು ಇರ್ತಾರೆ. ನಮ್ಮ ಸೀನಿಯರ್ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ IAS ಆಫೀಸರ್ ಇದ್ದರೂ ಆ IAS ಆಫೀಸರ್ಸು ಇರ್ತಾರೆ. ಓಕೆನಾ. ಅವರೆಲ್ಲ ರೆಪ್ಯೂಟೆಡ್ A ಗ್ರೇಡ್ ಆಫೀಸರ್ಸ್ ಆಗಿರ್ತಾರೆ. ತಿಳ್ಕೊಳ್ಳಿ, ಅವರೆಲ್ಲ ರೆಪ್ಯೂಟೆಡ್ A ಗ್ರೇಡ್ ಆಫೀಸರ್ಸ್ ಆಗಿರ್ತಾರೆ. ಮತ್ತು ರೆಪ್ಯೂಟೆಡ್ ಡಿಪಾರ್ಟ್ಮೆಂಟ್ಸಿಂದ ಬಂದಿರ್ತಾರೆ. ಸರಿನಾ. ಫಸ್ಟು ನೀವು ಹೋಗಿದ ತಕ್ಷಣ ಏನು ಕಾನ್ಫಿಡೆಂಟಾಗಿ ಕೇಳಿ, ಹೆಲೋ ಸರ್ ಕಮೀನ್ ಅಂತ ಕೇಳಿ ಅಂತ ಹೇಳಿ. ಅವರು ಕೂತ್ಕೊಳ್ಳಿ ಅಂತ ಅಂತಾರೆ, ಥ್ಯಾಂಕ್ ಯು ಅಂದ್ಬಿಟ್ಟು ಬಿ ಕಾನ್ಫಿಡೆಂಟ್, ಆರಾಮಾಗಿ ಕೂತ್ಕೊಳ್ಳಿ. ಫಸ್ಟು ಕೇಳೋ ಕ್ವಶನೇ ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಸೆಲ್ಫ್. ಓಕೆನಾ. ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಕೇಳ್ತಾರೆ. ಇಲ್ಲಿ ಕೇಳ್ತಿರ್ತೀರ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡಬೇಕು ಅಂತ. ನೀವೇನಾದ್ರು ಇಂಗ್ಲೀಷಲ್ಲಿ ಕಂಫರ್ಟೇಬಲ್ ಇದ್ದರೆ ಇಂಗ್ಲೀಷ್ ಯೂಸ್ ಮಾಡಿ. ಯಾಕಂದರೆ ಅಲ್ಲಿರೋ ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ. ಇನ್ ಕೇಸ್ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತಂದರೆ ಹಿಂದಿ ನೋಡಿ. ಓಕೆನಾ. ಅಲ್ಲಿರೋರಿಗೆಲ್ಲರಿಗೂ ಹಿಂದಿ ಅರ್ಥ ಆಗುತ್ತೆ. ಯಾಕಂದರೆ ನ್ಯಾಷನಲ್ ಲ್ಯಾಂಗ್ವೇಜ್, ಬಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಇನ್ ಕೇಸ್ ನನಗೆ ಎರಡೂ ಬರಲ್ಲ ಅಂದರೆ ಯಾವುದೇ ಥರ ತಲೆ ಕೆಡಿಸ್ಕೋಬೇಡಿ, ನಮಗೆ ಕನ್ನಡದಲ್ಲೇ ಮಾತಾಡಿ. ಏನು ಕನ್ನಡದಲ್ಲೇ ಮಾತಾಡಿ. ಯಾಕಂದರೆ
ನೀವು ಅಪಾಯಿಂಟ್ ಆಗಿ ಪೋಸ್ಟಿಂಗ್ಸ್ ಹೋಗ್ತಿರೋದು ಕರ್ನಾಟಕದಲ್ಲೇ, ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಟೈರ್ 2 ಆಗಿರೋದು. ನೀವೇನು ತಲೆ ಕೆಡಿಸ್ಕೊಬಿಡಿ, ಕನ್ನಡದಲ್ಲೇ ನೀವು ಮಾತಾಡಿ, ಧೈರ್ಯವಾಗಿ ಮಾತಾಡಿ ಅಷ್ಟೇ, ಕಾನ್ಫಿಡೆಂಟ್ ಆಗಿರಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಓಕೆನಾ, ಅಲ್ಲಿ ಪ್ಯಾನಲ್ ಮೆಂಬರ್ಸ್ ಇರೋರಿಗೆ ಒಬ್ರಿಗಾದ್ರೂ ಕನ್ನಡ ಬಂದೇವ್ರು ಇದ್ದೇ ಇರ್ತಾರೆ. ಓಕೆನಾ, ನೆಕ್ಸ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೀವೇನು SSQ ಫಾರ್ಮಲ್ಲಿ ಫಿಲ್ ಮಾಡಿರ್ತಾರೆ ನೋಡಿ, ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಇನ್ನೊಂದೇನೆಂದರೆ ACIO ಇಂಟರ್ವ್ಯೂ, ಓಕೆನಾ, ಮತ್ತು SA ಇಂಟರ್ವ್ಯೂ ಇವೆರಡು ಸೇಮ್ ಅಲ್ಲ. ಈ ವರ್ಷ ACIO ಇಂಟರ್ವ್ಯೂಲಿ ಏನು ಮಾಡಿದ್ರು, ಒಂದು ಕ್ಯಾಂಡಿಡೇಟ್ಗೆ ಮ್ಯಾಕ್ಸಿಮಮ್ 4 ಮಿನಿಟ್ಸ್ ಅಷ್ಟೇ ಕೇಳಿರೋದು, ಒಬ್ಬೊಬ್ರಿಗೆ 2.5 ಮಿನಿಟ್ಸ್ಗೆ ಕೇಳಿ ಕಳಿಸಿದ್ದಾರೆ. ಓಕೆನಾ, ಸೊ ಆದರೆ ಪ್ರೀವಿಯಸ್ ಇಯರ್ ಏನು ಮಾಡಿದ್ದಾರೆ, ಸೆಕ್ಯೂರಿಟಿ ಅಸಿಸ್ಟೆನ್ಸ್ಗೆ 10 to 15 ಮಿನಿಟ್ಸು ಒಬ್ಬೊಬ್ಬರು ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ಗೆ ಕೇಳಿದ್ದಾರೆ, ಮತ್ತು ಇರೋ ಕ್ಯಾಂಡಿಡೇಟ್ಸ್ ನಂಬರ್ಸೂ ಕಡಿಮೆ. ಸೊ 8 to 15 ಮಿನಿಟ್ಸ್ ಅಂತ ನಾವು ಅನ್ಕೋಬೋದು. ಮಿನಿಮಮ್ 5 ಮಿನಿಟ್ಸ್ ಅವರು ಕೇಳ್ತಾರೆ. ಬಟ್ ಯು ಶುಡ್ ಬಿ ಪ್ರಿಪೇರ್ಡ್. ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ರೈತರು ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂತಂದರೆ ನೀವು ಹೇಳ್ತೀರಾ ಮೈ ಫಾದರ್ ಇಸ್ ಅ ಫಾರ್ಮರ್ ಅಂತ. ಓಕೆನಾ, ಅವ್ರು ಕೇಳ್ಬೋದು ನಿಮ್ಮ ತಂದೆ ಫಾರ್ಮರು, ನೀವೇನು ಬೆಳಿತೀರಾ ಅಂತ ಕೇಳ್ತಾರೆ. ಆ ಬೆಳಿಬೇಕಾದ್ರೆ ನೀವು ಯಾವ ಥರ ಫರ್ಟಿಲೈಸರ್ಸ್ ನಿಮ್ಮ ತಂದೆ ಯೂಸ್ ಮಾಡ್ತಾರೆ, ಇದೆಲ್ಲ ನಾವು ಕಲ್ತಿರಬೇಕು, ನಮಗೆ ತಿಳ್ಕೊಂಡಿರಬೇಕು. ನಮ್ಮ ಅಪ್ಪ ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದಾರೆ, ಯಾವ ಕ್ರಾಪ್ನ ಬೆಳೀತಾರೆ, ವರ್ಷಕ್ಕೆ ಎಷ್ಟು ಬೆಳೆನ ಬೆಳೀತಾರೆ, ಇದನ್ನೆಲ್ಲ ನೀವು ಡೀಟೇಲ್ ಆಗಿ ಕುತ್ಕೊಂಡು ಒಂದು ನೋಟ್ಸ್ ಮಾಡ್ಕೊಂಡು ಹಿಂಗೆ ಕೇಳಿದ್ರೆ ಹಿಂಗೆ ಕೇಳಬೇಕು ಅಂತ ಇರಿ. ಓಕೆನಾ, ಅದಾದಮೇಲೆ ತಕ್ಷಣ ಬರೋ ಕ್ವಶನ್ನೇ ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಏನು, ಅದು ಯಾಕೆ ಇಂಪಾರ್ಟೆಂಟು, ನಮ್ಮ ಇಂಡಿಯಾಗೆ ಯಾಕೆ ಬೇಕು, ಅದು ನಮಗೆ ಇವಾಗೆಲ್ಲ ನಾವು ನಾರ್ಮಲ್ ಆಗಿದ್ದೀವಿ ಮತ್ತು ನಮ್ಮ ಸಿಟಿಸನ್ಸ್ ಎಲ್ಲ ಚೆನ್ನಾಗವ್ರೆ, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಏನು ಅಗತ್ಯ ಇಲ್ಲ ಅಂತಾರು ಕೇಳ್ಬೋದು. ಓಕೆನಾ, ಇಂಟರ್ನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ ಬಗ್ಗೆ ನೀವು ಖಂಡಿತವಾಗ್ಲೂ ಒಂದು ಇನ್ಫಾರ್ಮೇಷನ್ ತಗೊಳ್ಳಿ, ಬೇರೆ ಬೇರೆ ಆ್ಯಂಗಲಿಂದ ನೋಡಿ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಯಾಕೆ ಬೇಕು, ಮತ್ತು ಈಗ ಬೇಕಾ, ಹೀಗೆ ಜಾಸ್ತಿ ಬೇಕಾಗಿರೋದು ಮುಂಚೆಗಿಂತ. ಯಾಕಂದರೆ ಟೆಕ್ನಾಲಜಿಗಳು ಎಷ್ಟು ಅಡ್ವಾನ್ಸ್ ಆಗಿರುತ್ತೋ ನಮ್ಗೆ ಅಷ್ಟು ಥ್ರೆಟ್ಸು ಜಾಸ್ತಿ. ಓಕೆನಾ, ಸೊ ಆದ್ದರಿಂದ ಅದ್ರ ಬಗ್ಗೆ ಕೇಳ್ತಾರೆ. ಮತ್ತು ಕ್ವಶನ್ಸ್ ಆನ್ ಸ್ಕೀಮ್ ಕೇಳ್ತಾರೆ. ಫಾರ್ಮರ್ ರಿಲೇಟೆಡ್ ಅಂತಂದರೆ, ಈಗ ನಾವು ಬ್ಯಾಕ್ಗ್ರೌಂಡ್ ಫಾರ್ಮರ್ ಅಂತ ಕೇಳಿದರೆ ಯಾವುದಾದ್ರು ಒಂದು ಸ್ಕೀಮ್ ಕೇಳ್ಬೋದು. ಓಕೆನಾ, ಸ್ಕೀಮ್ ಕೇಳ್ಬೋದು, ಟೆರರಿಸ್ಟ್ ನೇಮ್ ಗ್ರೂಪ್ಸ್ಗಳು ಕೇಳ್ಬೋದು, ಕ್ವಶನ್ಸ್ ಆನ್ ಸ್ಕೀಮ್ ಮತ್ತು ಅದೇ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ಮೆಜಾರಿಟಿ ಎಲ್ಲ ಶಿಫ್ಟಲ್ಲೂ ನಮ್ಮ ಸ್ಟೂಡೆಂಟ್ಸ್ ಏನು ಅಟೆಂಡ್ ಮಾಡಿದ್ದಾರೆ ಆ ಶಿಫ್ಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಕರೆಂಟ್ ಅಫೇರ್ಸ್ ಹೇಗೆ ಕೇಳಿದ್ದಾರೆ ಅಂದರೆ, ಈಗ ಅಮಿತ್ ಶಾ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ, ಒಂದು ಕಾನ್ಫರೆನ್ಸಲ್ಲಿ ಅವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಹೇಳಿ, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಇಂಪ್ರೆಷನ್ ಏನು, ಅದ್ರ ಮೇಲೆ ಅವ್ರು ಕರೆಕ್ಟ್ ಸ್ಟೆಪ್ ತೊಗೊಂಡಿದ್ದಾರಾ ಇಲ್ವಾ, ಅಥವಾ ಈಗ ರೆಡ್ ಫೋರ್ಟ್ ಅಂದರೆ August 15th January 26th ಏನು ಭಾಷಣ ಮಾಡಿದ್ರು, ಅವ್ರ ಇಂಪಾರ್ಟೆಂಟ್ ಫೋಕಸ್ ಏನಾಗಿತ್ತು, ವಿಕಸಿತ್ ಭಾರತ ಅಂದರೆ ಏನು, ಏನದ್ರ ಮೇಲೆ ಫೋಕಸ್ ಮಾಡ್ತಿದ್ದೀವಿ, ಇದೆಲ್ಲದ್ರ ಮೇಲೂ ನಿಮಗೆ ಕಂಪ್ಲೀಟಾಗಿ ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸೇ ಅವರು ನಿಮಗೆ ಕೇಳ್ತಾರೆ. ಓಕೆನಾ, ಇದಿಷ್ಟು ಕ್ವಶನಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಒಂದೇ ಆನ್ಸರ್ ಇರಬೇಕು, ಸರ್ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಹೋಗಿ ತಿಳ್ಕೊಳ್ತೀನಿ. ಓಕೆನಾ, ಸರ್ ಐ ಆಮ್ ನಾಟ್ ಅವೇರ್ ಆಫ್ ದಟ್, ಐ ವಿಲ್ ಗೋ ಆ್ಯಂಡ್ ಸ್ಟಡಿ ಅಬೌಟ್ ದಟ್ ಇನ್ ದ ಆ್ಯಸ್ ಸೂನ್ ಆಸ್ ಐ ಲೀವ್ ಇಯರ್ ಅಂತ ಒಂದು ಹೇಳಿ. ನಿಮ್ಮ ಮಾತು ಹೇಗಿರಬೇಕಂದ್ರೆ, ನೀವು ಗುಡ್ ಕಮ್ಯುನಿಕೇಷನ್ ಇರಬೇಕು. ಓಕೆನಾ, ಕಮ್ಯುನಿಕೇಷನ್ನ ಡೆವಲಪ್ ಮಾಡಿ, ಅವ್ರನ್ನ ರೆಸ್ಪೆಕ್ಟಿಂದ ಮಾತಾಡಿಸಿ, ಬಿ ಹಾನೆಸ್ಟ್, ನಿಮ್ಗೇನು ಗೊತ್ತು ಅದನ್ನು ಮಾತ್ರ ಹೇಳಿ, ಗೊತ್ತಿಲ್ಲದಿದ್ದು ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವರು ನಮ್ಮ ಒಬ್ಬರನ್ನೇ ಅಂತಲ್ಲ, ಮತ್ತು ಅವರೂ ಇಂಟರ್ವ್ಯೂ ಆಗಿ ಬಂದಿರ್ತಾರೆ. ಓಕೆನಾ, ಅವರೂ ಇಂಟರ್ವ್ಯೂ ಆಗಿ ಬಂದಿರ್ತಾರೆ, ಸೊ ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತೆಲ್ಲ. ಸೊ ಬಿ ಆನೆಸ್ಟ್, ಒಂದು ಕ್ಲಿಯರ್ ಪಿಕ್ಚರ್ನ ಕೊಡಿ. ಒಂದು ಮಾತು ಹೇಳ್ಬೇಕಾದ್ರೆ ಒಂದು ಕ್ಲಿಯರ್ ಆಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಮತ್ತೆ ಇಲ್ಲಾಂದರೆ ಮತ್ತೆ ಕೇಳ್ತಾರೆ ಏನು ಮತ್ತೆ ಹೇಳಿ ಅಂತ, ಅವಾಗ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ಅದು ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ನೀವು ಒಂದು ಹೇಗೆ ಮಾತಾಡ್ತೀರಾ, ಹೇಗೆ ಅವ್ರಿಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ, ಅಷ್ಟು ಬೇಗ ನೀವು ಈಚೆ ಬರ್ಬೋದು. ಮತ್ತು ಒಂದು ಮಾರ್ಕ್ಸು ನಿಮಗೆ ಹೈ ಇರುತ್ತೆ. ಮತ್ತು ಒಂದು ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೋಗಿದ ತಕ್ಷಣ ಪ್ಯಾನಿಕ್ ಆಗಿಬಿಡೋದು, ಮಾತಾಡೋದು ನಿಲ್ಲಿಸ್ಬಿಡೋದು ಅರ್ಧದಲ್ಲಿ, ಅದೆಲ್ಲ ಮಾಡಬೇಡಿ. ಒಂದು ಕಾಮಾಗಿ ಕೂಲಾಗಿ ನಮ್ಮ ದೇಶದ ಬಗ್ಗೆ ನಿಮ್ಗೇನು ಗೊತ್ತು ಅದನ್ನು ಹೇಳಿ. ಓಕೆನಾ, ರೆಸ್ಪೆಕ್ಟ್ ದ ಪ್ಯಾನಲ್, ಸ್ಟೇ ಅಪ್ಡೇಟೆಡ್, ನ್ಯೂಸ್ಗೆ ಅಪ್ಡೇಟ್ ಆಗಿರಿ, ಬಿಕಾಸ್ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಒಬ್ಬೊಬ್ರದ್ದು ಇಂಟರ್ವ್ಯೂ ಆದಮೇಲೆ ನಾನು ನಿಮಗೆ ಹೇಳ್ತಿರ್ತೀನಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ರು ಅಂತ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ, ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಒಬ್ಬೊಬ್ರದ್ದು ಆದಮೇಲೆ ಏನೇನು ಕ್ವಶನ್ ಕೇಳ್ತೀನಿ ಅಂತ ನಾನು ಕಂಪ್ಲೀಟಾಗಿ ಇಂಟರ್ವ್ಯೂ ಪ್ರೊಸೆಸ್ ಆಗಂಟು ನಿಮಗೆ ಅಪ್ಡೇಟ್ ಮಾಡಿ ಜೊತೆಲಿರ್ತೀನಿ. ಓಕೆನಾ, ಸೊ ರಿಲೆವೆಂಟ್ ಆನ್ಸರ್ಸ್ ಕೊಡಿ. ಗೊತ್ತಿಲ್ಲ ಅಂದ್ರೂ, ಸರ್ ನಂಗೆ ಇದ್ರ ಬಗ್ಗೆ ಗೊತ್ತು, ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್, ನಾನು ಹೋಗಿ ತಿಳ್ಕೊತೀನಿ ಸರ್ ಆರ್ ಮೇಡಮ್. ಓಕೆನಾ, ಇಷ್ಟನ್ನ ನೀವು ಕೊಡಬೇಕು. ಕಾನ್ಫಿಡೆಂಟ್ ಆಗಿರಿ, ನಿಮ್ಮ ಪ್ರಿಪ್ರೇಷನ್ನ ಕರೆಕ್ಟಾಗಿ ಮಾಡಿ, ಯಾವುದೇ ಥರ ಗೊಂದಲ ಮಾಡ್ಕೋಬೇಡಿ. ಓಕೆನಾ, ಪ್ರಾಕ್ಟೀಸ್ ಮಾಡಿ ಅಂತಂದರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಯಾವುದೂ ಇಲ್ಲ, ಯಾರೂ IBSAಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡೋರಿಲ್ಲ, ICOಗೂ ಕಂಡಕ್ಟ್ ಮಾಡಿರೋರು ಇಲ್ಲ. ಸೊ ನೀವು ಏನು ಮಾಡಿ ಅಂತಂದರೆ, ನೀವು ನೋಡಿಕೊಂಡು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ಮಿರರ್ ಮುಂದೆ ಡೈಲಿ 10 to 15 ಮಿನಿಟ್ಸು
ನಿಮ್ಮನ್ನ ನೀವು ನೋಡಿಕೊಂಡೇ ಪ್ರಾಕ್ಟೀಸ್ ಮಾಡಿ. ಹೇಗೆ ಹೇಳ್ಬೇಕು, ಈಗ ಯಾರೋ ನಮ್ಮನ್ನ ನೋಡ್ತವ್ರೆ ಅಂತಂದರೆ ಹೇಗೆ ಹೇಳ್ಬೇಕು ಅವ್ರಿಗೆ ಅಂತ ಪ್ರಾಕ್ಟೀಸ್ ಮಾಡಿ. ಮತ್ತು ಪ್ರಾಕ್ಟೀಸ್ ಮಾಡ್ತಾಯಿರಿ. ಈಗ ನಿಮ್ಮ ರೂಮಲ್ಲೇ ನಿಂತ್ಕೊಂಡು 10 ಜನ ಯಾರೋ 5 ಜನ ನನ್ನ ಜೊತೆ ಮಾತಾಡ್ತವ್ರೆ ಅನ್ನೋಂಗೆ ನೀವು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ತಾ 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 ಈ ಒಂದು 20 ದಿನದಲ್ಲಿ ನೀವು ಒಂದು ಸ್ಟೇಜ್ಗೆ ಬರ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಯಾವಾಗ ನಡೆಯುತ್ತೆ ಅಂತ ಹೇಳೋದಾದರೆ, ಈಗ ಪ್ರೀವಿಯಸ್ ಇಯರ್ ಪೇಪರ್ಗಳು ಅಂದರೆ ಪ್ರೀವಿಯಸ್ ಇಯರ್ ಎಲ್ಲ ಅವ್ರು ಮಾಡ್ಕೊಬಂದಿರ್ತಾರೆ ನೋಡ್ರೆ, ಇನ್ನು 20 ಡೇಸಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಓಕೆನಾ. ಜಾನ್ವರಿ ಮಂತ್ ಅಷ್ಟರೊಳಗೆ ನಿಮಗೆ ಕಂಪ್ಲೀಟಾಗಿ ಇಂಟರ್ವ್ಯೂ ಮುಗ್ದೋಗ್ಬಿಡುತ್ತೆ. ಸೊ ಜಾನ್ವರಿ ಅಂತೀನಿ, ಜೂನ್ ಮಂತಲ್ಲಿ ನಿಮಗೆ ಕಂಪ್ಲೀಟಾಗಿ ಇಂಟರ್ವ್ಯೂ ಮುಗ್ದೋಗುತ್ತೆ. ವಿತಿನ್ ಆಗಸ್ಟ್ ಯು ವಿಲ್ ಬಿ ಅಪಾಯಿಂಟೆಡ್. ಓಕೆನಾ. ಆಗಸ್ಟ್ ಅಷ್ಟರೊಳಗೆ ನೀವು ಅಪಾಯಿಂಟ್ ಆಗಿ ಟ್ರೈನಿಂಗಿಗೆ ಯಾವ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತೀರಾ ನೀವು ಅಲ್ಲಿ ಹೋಗಿ ನಿಮ್ಮ ಟ್ರೈನಿಂಗ್ನ ಸಲ್ಲಿಸ್ತಿರ್ತೀರಾ. ಓಕೆನಾ. ಇದಿಷ್ಟು ಇಂಟರ್ವ್ಯೂ ಬಗ್ಗೆ. ಮತ್ತು ಇಂಟರ್ವ್ಯೂಯಲ್ಲಿ ಯಾವ್ಯಾವ ಒಂದು ಬ್ಯಾಕ್ಗ್ರೌಂಡು, ನೀವು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಮಗೆ ಮೆಸೇಜ್ ಮಾಡಿದ್ರೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು. ಓಕೆನಾ. ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಹೇಗಿರುತ್ತೆ, ಮತ್ತು ಯಾವ್ಯಾವ ಒಂದು ಆ್ಯಂಗಲಿಂದ ಕೇಳ್ಬೋದು, ಕರೆಂಟ್ ಅಫೇರ್ಸ್ಗೂ ನಿಮ್ಮ ಬ್ಯಾಕ್ಗ್ರೌಂಡ್ಗೂ ಹೇಗೆ ಲಿಂಕ್ ಮಾಡ್ತಾರೆ. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಫಾರ್ಮರ್ ಬ್ಯಾಕ್ಗ್ರೌಂಡ್ ಅವ್ರು ಇರ್ತೀರಾ. ಓಕೆನಾ. ನಾನು ಈ ಎಲ್ಲ ಥರದ ಒಂದು ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ಒಂದು ಪೂಲ್ ಹಾಕಿರ್ತೀನಿ. ಓಕೆನಾ. ಪೋಲ್ ಮಾಡಿರ್ತೀನಿ. ಇನ್ನು ಟೆಲಿಗ್ರಾಮಲ್ಲಿ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ ಪೂಲಲ್ಲಿ ನೀವು ಯಾವ ಬ್ಯಾಕ್ಗ್ರೌಂಡಿಂದ ಬರ್ತೀರಂತ ಮೆಜಾರಿಟಿ ಯಾವುದು 50%ಗಿಂತ ಜಾಸ್ತಿ ಇರುತ್ತೆ. ಒಂದು 5 ಬ್ಯಾಕ್ಗ್ರೌಂಡ್ನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳ್ತೀನಿ. ನೋಡಿ, ಇದು ನಾನು ಹೇಳ್ತಿರೋ ಅಂಥದ್ದಲ್ಲ. ಇನ್ನು ಒಂದು 20 ಸ್ಟೂಡೆಂಟ್ಸ್, ನಿಯರ್ಲಿ ಒಂದು 20 ಸ್ಟೂಡೆಂಟ್ಸ್ನ ನಾನು ಕಮ್ಯುನಿಕೇಟ್ ಮಾಡಿ ಯಾವ್ಯಾವ ಥರ ಇರುತ್ತೆ ಏನು ಅಂತ ನೋಟ್ ಡೌನ್ ಮಾಡಿ ನಿಮಗೆ ಕೊಡ್ತಿರೋಂಥ ಒಂದು ಇನ್ಫಾರ್ಮೇಷನು. ACI ಅವ್ರಿಗೆ ಬೇಕಾದ್ರೆ ಹೋಗಿ ಕೇಳಿ, ಯಾರು ಅಟೆಂಡ್ ಮಾಡಿದ್ದಾರೆ ಇಂಟರ್ವ್ಯೂ, ಈ ಥರ ಒಂದು ಪ್ರಶ್ನೆ ಅವ್ರಿಗೆ ಎಲ್ಲರಿಗೂ ಕೇಳಿದ್ದಾರೆ. ಸರಿನಾ. ಇದಿಷ್ಟು ಇಂಟರ್ವ್ಯೂ ಪ್ರೊಸೆಸ್ ಬಗ್ಗೆ. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತೀನಿ. ಅದಾದ ನಂತರ ನೆಕ್ಸ್ಟು ಏನಪ್ಪ ಅಂತಂದರೆ, ಕರೆಂಟ್ ಅಫೇರ್ಸಲ್ಲಿ ನೀವೇನು ಓದಬೇಕು ಅಂತಂದರೆ ಸಮಿಟ್ಸ್ ಬಗ್ಗೆ ಓದಿ. ಓಕೆನಾ. ಅದು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸಮಿಟ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದಿ. ಮತ್ತು ವೆಸ್ಟ್ ಇಂಡಿಯನ್ ಕಂಟ್ರೀಸ್, ಏಷ್ಯನ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಈಗ ಸೌದಿ ಅರೇಬಿಯಾ ಆಗಿರ್ಬೋದು, ಲೆಬನಾನ್, ಅಲ್ಲಿ ಟೆರರಿಸ್ಟ್ ಗ್ರೂಪ್ ಇದೆ, ಹಸ್ಬುಲ್ಲಾ, ಲೆಬನಾನ್, ಟರ್ಕೀಸ್ ಅಂತೆಲ್ಲ. ಓಕೆ, ಅವ್ರ ಬಗ್ಗೆ ಓದಬೇಕು. ಯಾವುದು? ವೆಸ್ಟ್ ಏಷ್ಯನ್ ಕಂಟ್ರೀಸು. ನೆಕ್ಸ್ಟ್ ಈಗ ಬರೋದಾದರೆ ಇಂಡಿಯಾ ಚೈನಾ ರಿಲೇಷನ್ಸ್ ಓದಬೇಕು. ಆಮೇಲೆ ಇಂಡಿಯಾ US. ಓಕೆನಾ. ಇವ್ರೊಳಗೆ ರಿಲೇಷನ್ಸ್ ಹೋಗಬೇಕು. ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕಡಿಮೆ ಕೇಳೋದು, ಬಿಕಾಸ್ ನಿಮ್ಮ ಬ್ಯಾಕ್ಗ್ರೌಂಡ್ ಏನಾದರೂ ಬೇರೆ ಥರ ಇದ್ದರೆ ಮೇ ಬಿ ಕೇಳ್ಬೋದು, ಕೇಳ್ದಲೇನೂ ಇರ್ಬೋದು. ಓಕೆನಾ. ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಓದ್ಬೋದು. ಮತ್ತು ಸಮಿಟ್ಸ್ಗಳು ನೋಡೋದಾದರೆ ಬ್ರಿಕ್ಸ್ ಆಗಿರ್ಬೋದು, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಮತ್ತು AI ಸಮಿಟ್, ರೀಸೆಂಟ್ಲಿ AI ಸಮಿಟು, ಇದ್ರೊಳಗೆ ಏನು, ಮತ್ತು ಇದ್ರ ಥೀಮ್ ಏನು, ನಮ್ಮ ಇಂಡಿಯಾ ಯಾತ್ರ ಮೇಲೆ ಫೋಕಸ್ ಮಾಡ್ತು, ಈ ಥರದ್ದೆಲ್ಲ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. ನಾನು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿರ್ತೀನಿ, ಅದೊಂದು ನಿಮಗೇನು ಕೇಳ್ತಾರೆ ಆ ಥರದ್ದೊಂದು ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋ ನಾನು ಕಂಪ್ಲೀಟಾಗಿ ಮಾಡ್ಕೊಳ್ತೀನಿ. ನೀವು ನಮಗೆ ಕಮೆಂಟ್ ಮಾಡಿ, ನಿಮ್ಗೇನಾದ್ರು ಕರೆಂಟ್ ಅಫೇರ್ಸ್ ಬೇಕು ಸರ್, ಇಲ್ಲ ನಾವೇ ಓದ್ಕೊಳ್ತೀನಿ ಅಂದರೆ ಓದ್ಕೊಬಿಡಿ. ಯಾಕಂದರೆ ಎಲ್ಲ ಕಡೆ ಸೋರ್ಸಸ್ ಸಿಗುತ್ತೆ. ಓಕೆನಾ. ಸೆಲ್ಫ್ ಪ್ರಿಪರೇಷನ್ ಇಸ್ ದ ಮೋರ್, ಅಂದರೆ ಅದೊಂದು ಕೊಡೋಷ್ಟು ಸೋರ್ಸಸ್ಸು ಮತ್ತು ನಾಲೆಜು ಇನ್ಯಾವುದು ಕೊಡೋಲ್ಲ. ಸರಿನಾ. ಓದಾದರೆ ಓದಿ, ಇಲ್ಲಾಂದರೆ ಸರ್ ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿ ಅಂತಂದರೆ ನನಗೆ ಕರೆಂಟ್ ಅಫೇರ್ಸ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾವು ಮಾಡಿಕೊಡ್ತೀವಿ. ಓಕೆನಾ. ಸೊ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಮತ್ತು ಕಾನ್ಫರೆನ್ಸಸ್ಸು, ಇಂಪಾರ್ಟೆಂಟ್ ಕಾನ್ಫರೆನ್ಸು, ರೀಸೆಂಟಾಗಿ ಯಾವುದೇ ಕಾನ್ಫರೆನ್ಸ್ ನಡೀತು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಟೋಟಲಾಗಿ ಹೇಳೋದಂದರೆ ನೀವು ಅಪ್ ಟು ಡೇಟ್ ಆಗಿರಬೇಕು. ಅಂದರೆ ಅಪ್ಡೇಟ್ ಆಗಿರಬೇಕು. ಓಕೆನಾ. ಅಪ್ ಟು ಡೇಟು ನೀವು ಅಪ್ಡೇಟ್ ಆಗಿರಬೇಕು. ಇದಿಷ್ಟು ಬಗ್ಗೆ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟು, ಮೇಜರ್ ರೋಲ್ ಅದ್ರ ಮೇಲೆ ಫೋಕಸ್ ಮಾಡುತ್ತೆ ಇಂಟರ್ವ್ಯೂ ಪ್ರೊಸೆಸಲ್ಲಿ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಏನು ಮಾಡಿದ್ದಾರೆ, SPICO ಮತ್ತು ABSAಗೆ 2600 ಪೋಸ್ಟ್ನ ವೇಕೆನ್ಸೀಸ್ ಅಪ್ರೂವ್ ಮಾಡಿದ್ದಾರೆ. ಓಕೆನಾ. ಜುಲೈ ಮತ್ತು ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಜುಲೈ ಟು ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಈ ಒಂದು ವರ್ಷ ನಮ್ಮ ಕರ್ನಾಟಕದಿಂದ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗೆ, ಈ ಥರ ಒಂದು ಹುದ್ದೆಗೆ ಹೋಗಬೇಕು ಅಂತ ನಮ್ಮ ಆಸೆ, ನಮ್ಮ ಅಕಾಡೆಮಿ ಆಸೆ, ಮತ್ತು ನಮ್ಮ ಮೇನ್ OMA ಅದು. ಓಕೆನಾ. ಸೊ ನಮ್ಮ ಇದಕ್ಕೆ ಕ್ಲಾಸಸ್ ಶುರು ಮಾಡ್ತೀವಿ. ABICO ಮತ್ತು ABSAಗೆ ಕ್ಲಾಸಸ್ ಶುರು ಆಗುತ್ತೆ. ಮತ್ತು ಎಲ್ಲರೂ ಬ್ಯಾಚಸ್ ಶುರು ಮಾಡಿ ಅಂತ ಕೇಳ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ಥರ ಪ್ಲ್ಯಾನ್ ಇಲ್ಲ, ಬಟ್ ಕ್ಲಾಸಸ್ ಅಂತೂ ABSAಗೆ ನಾವು ಪಕ್ಕಾ ಮಾಡೇ ಮಾಡ್ತೀವಿ. ಬಿಕಾಸ್ ಈಗಿಂದನೇ ಮಾಡಿದ್ರೆ ಸೆಪ್ಟೆಂಬರಲ್ಲಿ ನಡೆಯೋ ಎಕ್ಸಾಮ್ಗೆ ನಾವು
ಆರಾಮಾಗಿ ಸ್ವಲ್ಪ ಒಂದು ಲೆವೆಲ್ಗೆ ಬರ್ಬೋದು, ಎಲ್ಲ ಟಾಪಿಕ್ಸ್ ಮೇಲೆ ಒಂದು ಗ್ರಿಪ್ ಇಟ್ಕೋಬೋದು. ಓಕೆನಾ, ಈಗಿಂದನೇ ಶುರು ಮಾಡಿ. ಯಾರ್ಯಾರು ಈ ವರ್ಷ ಕ್ವಾಲಿಫೈ ಆಗಿಲ್ಲ ದಯವಿಟ್ಟು ಈ ಕ್ಷಣದಿಂದನೇ ಶುರು ಮಾಡಿ. ಸ್ವಲ್ಪ ಓದಿದ್ರೇ ಸಾಕು. ಅದೇನು ಹೇಳ್ತಾರಲ್ಲ, ಈಟ್ ಆ್ಯನ್ ಎಲಿಫೆಂಟ್ ಬೈ ಸ್ಲೈಸ್ ಅಂತ. ಒಂದು ತುಂಡು ಆಗಿ ತಿಂದ್ರೆ ನಾವು ಒಂದು ಆನೆನೇ ತಿನ್ಬೋದಂತೆ. ಓಕೆನಾ, ಅದೇ ಥರನೇ ಸ್ವಲ್ಪನೇ ಮಾಡ್ಕೊಂಡೋದ್ರೆ ಸೆಪ್ಟೆಂಬರ್ ಅಷ್ಟರೊಳಗೆ ನಾವು ಒಳ್ಳೆ ಮಾರ್ಕ್ಸ್ನ ಚೆನ್ನಾಗಿ ಓದಿ ನಾಲೆಜ್ನ ಗೇನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ನಾವು ಒಳ್ಳೆ ಮಾರ್ಕ್ಸ್ನ ತೆಗಿಬೋದು. ಓಕೆನಾ, ನೆಕ್ಸ್ಟು ಇದೇ ನೋಡೋದಾದರೆ ನಮ್ಮ ಅಕಾಡೆಮಿಲಿ ನಾವು NTPCಗೆ PYQ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ನೋಡಿ. ಇದೆಲ್ಲ ಕಮೆಂಟ್ಸ್ ಸ್ಟೂಡೆಂಟ್ಸ್ ಮಾಡಿರೋದೆ, ಇದೆಲ್ಲ ಮಾಡಿರೋದು. ಇನ್ನಷ್ಟು ಇಮೇಜಸ್ ಇದೆ, ನಾವು ನಮ್ಮ ಟೆಲಿಗ್ರಾಮಲ್ಲಿ ಚಾನಲ್ಸ್ ಮಾಡಿದ್ದೀವಿ. ಸಾಕಷ್ಟು ಗುಡ್ ರೆಸ್ಪಾನ್ಸಸ್ ಬಂದಿದೆ. ಮಾಡಿರೋದು ಬರೀ 6 ಲೆಕ್ಚರು, ಬಟ್ ನಮಗೆ ಸಿಕ್ಕಿರೋಂಥ ಒಂದು ಇದು ನಮ್ಗೆ 6 ಲೆಕ್ಚರ್ಗಿಂತ ಜಾಸ್ತಿ ಆಗಿದೆ. ಓಕೆನಾ, ಆ ಒಂದು ಹ್ಯಾಪಿನೆಸ್ಸು. ಸೊ ಇನ್ನಷ್ಟು ವೀಡಿಯೋ ನಿಮ್ಮ ಮುಂದೆ ತೊಗೊಬರ್ತೀವಿ. ಮತ್ತು ನಾವು ಮೇಯ್ನ್ ಏನಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ನಮ್ಮ ಅಕಾಡೆಮಿ. ಮತ್ತು ಎಲ್ಲ ಥರದ ಕ್ಲಾಸಸ್ ಫ್ರೀ ಎಲ್ಲ ಎಕ್ಸಾಮ್ಸ್ಗೂ. ನೆಕ್ಸ್ಟು SSC ಬರುತ್ತೆ, ಆಮೇಲೆ IB ಬರುತ್ತೆ. ಇದೇ ಥರ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವ ಎಕ್ಸಾಮ್ ಇರುತ್ತೆ ಆ ಎಲ್ಲ ಎಕ್ಸಾಮ್ಸ್ಗಳು ಕ್ಲಾಸಸ್ ಫ್ರೀ ಆಗಿರುತ್ತೆ. ಯಾವುದೇ ಥರ ದುಡ್ಡಿರಲ್ಲ. ಆದಷ್ಟು ನೀವು ಯಾರು ನಮಗೆ ಓದಬೇಕು ಅಂತಿರ್ತೀರೋ, ನೀವು ನೋಡಿಲ್ಲ ಅಂತಂದ್ರೂ ನಿಮಗೆ ಓದೋರು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆನ್ಪಿಟ್ಕೊಳ್ಳಿ, ಇಂಟರ್ವ್ಯೂ ಪ್ರಾಸೆಸ್ ಮುಗಿಯೋ ಗಂಟನೂ ನಾವು ನಿಮ್ಮ ಜೊತೆ ಇರ್ತೀವಿ. ಕರ್ನಾಟಕದಲ್ಲಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ. ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯು. ಮತ್ತು ನಾವು ಈಗ ಜಸ್ಟ್ ಒಂದು 2 ವೀಕ್ಸ್ ಆಯ್ತು ಅಷ್ಟೇ ನಮ್ಮ ಅಕಾಡೆಮಿ ಓಪನ್ ಮಾಡಿ. ಸೊ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಜಸ್ಟ್ ಇನ್ ಕೇಸ್ ನೀವು NTPC ಓದ್ತಿಲ್ಲ ಅಂತಂದ್ರೂ ಜೂನಲ್ಲಿರೋ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಫಾರ್ವರ್ಡ್ ಮಾಡಿ ಇದು ಓದಿ ಅಂತೇಳಿ. ಸೊ ಥ್ಯಾಂಕ್ ಯು ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಮಾಹಿತಿ ಸಿಗಿದೆ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.